ಯಾರಿಗೆ ಹೇಳ್ತಿದ್ಯೋ ರಾಘವೇಂದ್ರ? ಲೈ ಸೆಡೆ ಬುದ್ಧಿವನ್ ಚಂದ್ರು ಅರವಿಂದ್ ಶರ್ಮಾಗೆ ಕೊಡಬೇಕಂತೆ 2.5 ಲಕ್ಷ. ಬೂಟ್ ಕಳ್ಕೋಬೇಕಾಗುತ್ತೆ ನಿನ್ಗೆ. ಗೌರವ ಕೊಟ್ಟಿದ್ದೀನಿ. ನೀನ್ ಪತ್ರಿಕೋದ್ಯಮ ಮಾಡಕ್ಕೂ ಮುಂಚೆ ಪಿಟಿ ಮಾಸ್ಟರ್ ಆಗಿದ್ದವ್ ನೀನು. ನಾನು ಚಳುವಳಿಗೆ ಬಂದಾಗ ನೀನು ಬೆಳ್ಳ ಕಂಡಿದ್ದೆ ಬಾಯಿಗೆ. ಯಾವ್ಯಾವ ಎಲ್ಲೆಲ್ಲಿದ್ದೆ ನಿನ್ನ? ಎಷ್ಟೆಲ್ಲ ಲೆಂಗ್ ತೆಗ್ದಾಕಿದ್ರು ನಿನ್ನ. ನ್ಯೂಸ್ ಫಸ್ಟ್ ಅಲ್ಲಿ ಹೆಂಗ್ ತೆಗ್ದಾಕಿದ್ರು? ಯಾವ್ಯಾವ ವಾಹಿನಿಯಲ್ಲಿ ಹೆಂಗ್ ತೆಗ್ದಾಕಿದ್ರು? ಶ್ರೀ ಕನ್ನಡದಲ್ಲಿ ಹೆಂಗ್ ತೆಗ್ದಾಕಿದ್ರು ನಿನ್ನ? ನೆನ್ನೆ ಮೊನ್ನೆಯಿಂದ ಹೆಣ್ಮಕ್ಳು ಹೇಳಿಕೆ ತಗೊಳ್ದಲ್ಲ ನೀನು ಬ್ರೋನ್ನಾಳೆ ಆಟ ಆಡ್ತಿದ್ಯಾ ನೀನು. ಯಾಕೆ ತೊಡೆ ನಡಗುತ್ತಾ ಅರವಿಂದ್ ಶರ್ಮನ ಹೆಸರು ಹೇಳಿದ್ರೆ? ನರ ಇಲ್ವಾ? ನರ ಯಾವ್ದಕ್ಕಿದೆ ನಿನ್ಗೆ? ಯಾವ್ಯಾವ ಹೆಣ್ಮಕ್ಳು ಬಂದ್ರೆ ಕಣ್ಣಾಕದಕ್ ನರ ಇದೆ ನಿನ್ಗೆ? ಯಾವನ್ಗ ಹೇಳ್ತಿದ್ಯಾ ಸೆಡೆ ನೀನು? ನನ್ನ ಹತ್ರ ಮಾತಾಡಕ್ ತಾಕತ್ತಿದ್ಯಾ ನಿನ್ಗೆ? ಶನಿವಾರ ಫೋನ್ ಮಾಡ್ದು ಬೆಳಗ್ಗೆ ಫೋನ್ ಮಾಡಿದ್ರೆ ಕಟ್ ಮಾಡ್ತೇ ನೀನು? ಏನ್ ಆಟಗಳು ಆಡ್ತಿದ್ಯಾ ನೀನು? ಪರಿಶಿಷ್ಟ ಜಾತಿ ವಿರುದ್ಧವಾಗಿ ಮಾತಾಡ್ತಕ್ಕಂತ ಅಂಡರ್ ಬೇವರ್ಸಿ ನೀನು. ಮಾನ ಮರ್ಯಾದೆ ಏನಾರ ಇದೆಯಾ ನಿನ್ಗೆ? ಒಂದು ಸಮುದಾಯದ ವಿರುದ್ಧವಾಗಿ ನಿಂತಿರ್ತಕ್ಕಂಥವ್ ನೀನು. ಯಾವ್ದೋ ಏನು ಸ್ಟಿಂಗ್ ಆಪರೇಷನ್ ಮಾಡ್ಬಿಡ್ತಾನಂತೆ ಇವನಿಗೆ. ಸಿಬಿಐ ಇದನ್ನ ಐಡಿ ಕಾರ್ಡ್ ಕೊಟ್ಬಿಟ್ಟಿದೆ ಸ್ಟಿಂಗ್ ಆಪರೇಷನ್ ಮಾಡೋದಕ್ಕೆ. ಇಡಿಯಟ್ ತಗೊಂಬಂದು ಯಾರದು ನಕಲಿ ಅವಧೂತ ಅರ್ಜುನ ಹೆಂಗ್ ಡಿಲೀಟ್ ಮಾಡ್ದೆ ನೀನು? ಅರಮನೆ ವಿಚಾರದಲ್ಲಿ ಹೆಂಗ್ ಡಿಲೀಟ್ ಮಾಡ್ದ್ಯೋ? ದುಡ್ಡು ಕಾಸು ಇಸ್ಕೊಳ್ದಲ್ಲ ಡಿಲೀಟ್ ಮಾಡ್ದ್ಯಾ? ಪ್ರಾಮಾಣಿಕ ಅಲ್ಲ ನೀನು? ಓ ಬಹಳ ಪ್ರಾಮಾಣಿಕರು ಪಾಪ. ಅವ್ರಿಗೆ ಒಂದು ಗಾಡಿನೂ ಇಲ್ಲ ಪಾಪ. ಸ್ವಿಫ್ಟ್ ಕಾರ್ ಇದೆ, 4 ಫ್ಲೋರ್ ಮನೆ ಕಟ್ಟಿದಾರೆ ಅವರು. ಛೇ 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 ರಾಘವೇಂದ್ರ ಅವರೇ, ಸೆಡೆ ರಾಘವೇಂದ್ರ, ನನ್ನ ಎದುರುಗಡೆ ಬಂದು ಮಾತಾಡೋದಿನಲ್ಲೇ. ನನ್ನ ಹೋರಾಟದ ಜೀವನದಲ್ಲಿ ಸುಮಾರು ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಾಡುಗಳ ವೀರಪ್ಪನ್ ಹಿಡ್ಕೊಳೋದಂಥ ಸಂದರ್ಭದಲ್ಲಿ ನಾನು ಅವಾಗ ಕಾಲೇಜ್ಗೆ ಹೋಗ್ತಾ ಇರೋವಂಥ 2000 ಇಸ್ವಿನಲ್ಲಿ ಹುಡುಗ. ಅವಾಗ ಏನೋ ಒಂಥರ ಹೋರಾಟದ ಮನೋಭಾವ ನನಗೆ. ಅವಾಗಲಿಂದ ನನಗೆ ಹೋರಾಟದ ಗೀಳು. ನಂತರ ದಿನಗಳಲ್ಲಿ ಕ್ರಮೇಣ ಹೋರಾಟಕ್ಕೆ ದುಮ್ಕೊಂಡು 22 ವರ್ಷದ 25 ವರ್ಷದ ಮೇಲೆ ಆಗಿರ್ತಕ್ಕಂಥ ಹೋರಾಟ ಚಳುವಳಿ ಮೇಲೆ ನನ್ನ ಮೇಲೆ ಒಂದು ಆಂಧ್ರವಾಳು ಹೆಣ್ಣು ಒಂದಷ್ಟು ಜನ ಬೆಂಗಳೂರಿಂದ ಬಂದಿರತಕ್ಕಂಥ ಒಬ್ಬ ಪುಂಡ್ರನ್ನ ಕರ್ಕೊಂಡು ಬಂದು ಅರವಿಂದ್ ಶರ್ಮಾ 2.5 ಲಕ್ಷ ಡೀಲ್ ಅಂತಕ್ಕಂಥದ್ದನ್ನ ಇವತ್ತು ಸಾಬೀತುಪಡಿಸೋದಕ್ಕೆ DCP ಕಚೇರಿ ಏನು, ACP ಕಚೇರಿ ಏನು, ಪೊಲೀಸ್ ಠಾಣೆ ಏನು, ಎಲ್ಲದಕ್ಕೂ ಏರೋ ಅಂತ ಕೆಲಸಗಳನ್ನ ಮಾಡಿದ್ದಾರೆ. ಸಂತೋಷ. ಇದು ಸಾಮಾಜಿಕ ಜೀವನದಲ್ಲಿ ಎಂತೆಂಥ ಮಹನೀಯರನ್ನೇ ಬಿಡ್ಲಿಲ್ಲ. ನಮ್ಮ ಭಾರತ ದೇಶದ ಇತಿಹಾಸವನ್ನ ತೆಗೆದುಕೊಂಡೋದ್ರೆ ಶಿವನಿಂದ ಹಿಡಿದು ನಂತರ ದಿನಗಳಲ್ಲಿ ಮಹನೀಯರು ಏನ್ ಭೂಮಿಗೆ ಬಂದ್ರು ಅವರನ್ನೂ ಬಿಡ್ಲಿಲ್ಲ ಈ ಸಮಾಜ. ನಾನ್ ಯಾವ ಹುಳು, ನಾನ್ ಯಾವ ಧೂಳು ಆರೋಪ ಬಂದಿದೆ. ಈ ಆರೋಪ ಬಂದಿರೋದಕ್ಕೆ ಹಲವಾರು ಹುಳಗಳು ಕೂಡ ಈಚೆಗೆ ಬಂದ್ಬಿಟ್ಟಿದ್ದಾರೆ. ಯಾರು ಡೀಲ್ ಮಾಸ್ಟರ್ ಹುಳಗಳೇ ಈಚೆಗೆ ಬಂದಿರೋದು. ಯಾರು ಪ್ರಾಮಾಣಿಕವಾಗಿರೋರು ಯಾರು ಬಂದಿಲ್ಲ ಈಚೆಗೆ. ನಾನೇನು ಅಂತ ನನ್ನ ಆತ್ಮಸಾಕ್ಷಿಗೆ ಗೊತ್ತು, ನಮ್ಮ ಮನೆಯವ್ರಿಗೆ ಗೊತ್ತು. ಅದು ಬೇರೆ, ಇವ್ರಿಗೆಲ್ಲ ಹೇಳುವಂತ ಅವಶ್ಯಕತೆ ಇಲ್ಲ. ಈಗ ಸುಮಾರು ಡಿಸೆಂಬರ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಪ್ರಕರಣ. ನನಗೆ ಪರಿಚಯದವರು ಅಂಜುಮ್ ಅನ್ಬಿಟ್ಟು ಅಂತ ಅಶೋಕ್ಪುರದಲ್ಲಿ ಇರ್ತಕ್ಕಂಥವ್ರು ನಮ್ಮ ಮನೆ ಎದುರುಗಡೆ ಇರ್ತಕ್ಕಂಥ